ಬಾರಿ ಮುಂಗಾರು ಮಳೆ ಮುನಿಸಿಕೊಂಡಿದೆ. ರೈತರು ಆತಂಕದಿಂದ ಮುಗಿಲು ನೋಡ್ತಾ ಇದ್ದಾರೆ. ಮಳೆ ಕೈಕೊಟ್ಟಾಗ ಜನಪದ ಕಲೆ ಪ್ರದರ್ಶನ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ನಂಬಿಕೆ. ಈ ನಂಬಿಕೆಯಿಂದ ಅಪರೂಪದ ಕಲೆಯಾಗಿರುವ ತೊಗಲುಗೊಂಬೆ ಆಟವನ್ನ ರೈತರು ಆಡಿಸ್ತಿದ್ದಾರೆ. ಕೈಕೊಟ್ಟ ಮುಂಗಾರು ಅನ್ನದಾತರು ಕಂಗಾಲು. ಬಾರೋ ಬಾರೋ ಮಳೆರಾಯ ತೊಗಲುಗೊಂಬೆ ಆಟ. ಮಳೆ ಬಂದ್ರೆ ಬೆಳೆ, ಬೆಳೆ ಬೆಳೆದ್ರೇನೆ ಜೀವನ. ಆದ್ರೆ ಈ ಬಾರಿ ಮುಂಗಾರು ಮಳೆ ಆಡ್ತಾ ಇರೋ ಕಣ್ಣ ಮುಚ್ಚಾಲೆ ಆಟಕ್ಕೆ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಪೂರ್ವ ಮುಂಗಾರು ರೌದ್ರ ನರ್ತನಕ್ಕೆ ತತ್ತರಿಸಿದ್ರು. ಆದ್ರೆ ಮುಂಗಾರು ಆರ್ಭಟವಿಲ್ಲದೆ ಸೊರಗಿ ಹೋಗಿದ್ದಾರೆ. ಬಾರೋ ಬಾರೋ ಮಳೆರಾಯ ತೋಟಕ್ಕೆ ನೀರಿಲ್ಲ ಅಂತ ರೈತರು ಜನಪದ ಕಲೆ ಮೊರೆ ಹೋಗಿದ್ದಾರೆ. ಎಲ್ಲಿನೋ ಕಾರಣದಿಂದಾಗಿ ಪ್ರಕೃತಿಯಲ್ಲಿ ಹವಾಮಾನ ಬದಲಾವಣೆಯಾಗಿದೆ. ಇದರಿಂದ ಮಳೆಯಿಲ್ಲದೆ ಕೊಪ್ಪಳದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಪೂರ್ವ ಮುಂಗಾರು ಮಳೆ ಕೊಪ್ಪಳದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು. ಕಳೆದ 10 ದಿನದಿಂದ ಮಳೆಯಿಲ್ಲದೆ ಕೃಷಿ ಕೆಲಸಗಳೆಲ್ಲ ಕಡಿಮೆಯಾಗಿದೆ. ಬಿತ್ತನೆ ಮಾಡೋಕೆ ಮಳೆ ಬೇಕು. ಹೀಗಾಗಿನೇ ತೊಗಲುಗೊಂಬೆ ಮೊರೆ ಹೋಗಿದ್ದಾರೆ. ಪೂರ್ವಜರ ಕಾಲದಿಂದಲೂ ಮಳೆಯಾಗದಿದ್ರೆ ಕಿಳ್ಳೆಕ್ಯಾತರಿಂದ ವಿರಾಟ ಪರ್ವ ತೊಗಲುಗೊಂಬೆ ಪ್ರದರ್ಶನ ಮಾಡಿದ 3 ದಿನದೊಳಗೆ ಮಳೆಯಾಗತ್ತೆ ಅನ್ನೋ ನಂಬಿಕೆ ಇದೆ. ಈ ಹಿಂದೆ ಕೂಡ ಮಳೆ ಕೈಕೊಟ್ಟಾಗ ತೊಗಲುಗೊಂಬೆ ಆಡಿಸಿದಾಗ ಮಳೆಯಾಗಿದೆ. ಹಲಗೇರಿಯಲ್ಲಿ ಕಲಾವಿದರಾದ ಕೇಶಪ್ಪ ಶಿಳ್ಳೆಕ್ಯಾತರಿಂದ ವಿರಾಟ ಪರ್ವ ತೊಗಲುಗೊಂಬೆ ಆಟ ಪ್ರದರ್ಶನ ನಡೆಯಿತು. ಮಳೆಯ ಒಂದು ಅಭಾವದಿಂದ ಯಾವಾಗ ಮಳೆ ಹೋಗ್ತದೆ ಅವ್ರನ್ನ ಕರೆಸ್ತೀವಿ. ಅವರು ಬಂದಿಲ್ಲಿ ನಮ್ಮ ಗ್ರಾಮದಲ್ಲಿ ಯಾವಾಗ ಒಂದು ಕಾರ್ಯಕ್ರಮ ಕಿಳಿಕೇತ ಕಾರ್ಯಕ್ರಮ ಮಾಡಿರ್ತಾರ ಅವಾಗ 3 ದಿವಸಕ್ಕೆ ನಮ್ಮಲ್ಲಿ ಪ್ರತಿ 3 ದಿವಸಕ್ಕೆ ಮಳೆ ಆಗ್ತಾ ಇದೆ. ಹಿಂದಕ್ಕೆಲ್ಲ ಆಗಿದೆ. ನಾವೆಲ್ಲ ಕರೆಸಿದಾಗ ಮಳೆ ಆಗಿದೆ. ತೊಗಲುಗೊಂಬೆ ಆಟ ಅಂದರೆ ದೊಡ್ಡ ಕಲಾವಿದರು ಅವರು. ರಾಜ ಪ್ರಶಸ್ತಿ, ರತ್ನ ಪ್ರಶಸ್ತಿ ಎಲ್ಲ ಪಡೆದಂಥ ಶಕ್ತಿವಾನ್ರು ಅವರು. ಅದು ಇಡೀ ನಮ್ಮ ಪಾಂಡ ಇತಿಹಾಸನೇ ಅವರಲ್ಲಿ ತೊಗಲುಗೊಂಬೆಯಲ್ಲಿ ನಾವು ತಿಳ್ಕೊಬೋದು. ಇದು ಪಾಂಡವ್ರ ಕತೆ ರೀ. ವಿರಾಟ್ ಪರ್ವ ಕತೆ ಒಳಗೆ ಪಾಂಡವರ ಸನ್ನಿವೇಶ ಬರ್ತಾ ಆ ಸನ್ನಿವೇಶನ ಒಂದು ಕತೆ ಮಾಡ್ಕೊಂಡು ಆಡ್ತಾರೆ. ತೊಗಲುಗೊಂಬೆ ಆಟಗಾರ್ತಿ ಭೀಮಮ್ಮ ಶಿಳ್ಳೆಕ್ಯಾತರಿಗೆ ಕಳೆದ ಬಾರಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅವರ ಮಗ ಕೇಶಪ್ಪ ಶಿಳ್ಳೆಕ್ಯಾತರಿಗೆ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಂಥ ಪ್ರಸಿದ್ಧ ಕಲಾವಿದರಿಂದ ತೊಗಲುಗೊಂಬೆ ಆಡಿಸಿದ್ದಾರೆ. ಗ್ರಾಮಸ್ಥರ ಆಶಯದಂತೆ ಮಳೆಯಾಗಲಿ ಎಂದು ಕಲಾವಿದರು ಆಶಿಸಿದ್ದಾರೆ. ಮಳೆರಾಯನ ಒಂದು ಅಭಾವದಿಂದ ಎಲ್ಲ ಹಳ್ಳಿಗಳಲ್ಲಿ ಈ ತೊಗಲುಗೊಂಬೆ ಆಟ, ಕಿಳ್ಳಿಕ್ಯಾತ್ರ ಆಟ ಆಡಿಸಿದ್ರೆ ಮತ್ತು ಶಿಳ್ಳಿಕ್ಯಾತ್ರ ಆಟ ಅಂತಾರೆ. ಶಿಳ್ಳಿಕ್ಯಾತ್ರ ಆಟ ಆಡಿದ್ರೆ ಮಳೆ ಯಾವತ್ತಿಗೂ ಶುರುವಾಗಿಲ್ಲ, ಮಳೆರಾಯ ಬಂದೇ ಬರ್ತಾನೆ ಅನ್ನೋದು ಒಂದು ಹಿಂದೆ ಪರಂಪರೆಯೇ ಇದು ಒಂದು ತೊಗಲುಗೊಂಬೆ ಆಟ. ಏಕೆಂದರೆ ವಿರಾಟ್ ಪರ್ವ ಆಡಿದ್ರೆ ಮಳೆ ಖಂಡಿತ ಬರ್ತಾ ಇದೆ ಅಂತ 100ಕ್ಕೆ 100 ಬರ್ತೈತಿ. ಒಟ್ನಲ್ಲಿ ದಾರಿ ಕಾಣದಿದ್ದಾಗ ದೇವರ ದಿಕ್ಕು ಎಂದಾದರೆ ಮಳೆಗಾಗಿ ರೈತರು ಕಂಡ ದೇವರಿಗೆ ಕೈ ಮುಗಿದು ಬೇಡ್ತಾ ಇದ್ದಾರೆ. ಜನಪದ ಕಲೆಯ ಪ್ರದರ್ಶನದಿಂದಾದರೂ ಮಳೆಯಾಗಿ ರೈತರ ಬದುಕು ಹಸನಾಗ್ಲಿ ಅನ್ನೋದೇ ನಮ್ಮ ಆಶಯ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.